ಹಾಸನದಲ್ಲಿ ಜೆಡಿಎಸ್ ವಿರುದ್ಧ ಎ ಮಂಜು ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕಾಂಗ್ರೆಸ್ ಮಾಜಿ ಸಚಿವ ಎ ಮಂಜುಗೆ ಬಿಜೆಪಿ ಟಿಕೆಟ್ ಫೈನಲ್ ಅಂತೆ. ಜಿಲ್ಲೆಯಲ್ಲಿ ಕೈ ಮುಖಂಡರನ್ನ ಹಿಡಿತದಲ್ಲಿ ಇಟ್ಕೊಂಡಿರುವ ಎ ಮಂಜು ಜೊತೆಗೆ ಜಿಲ್ಲೆಯಲ್ಲಿ 16 ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಕಾಂಗ್ರೆಸ್ ಹೊಂದಿದೆ. ಎ ಮಂಜು ಸಂಪರ್ಕದಲ್ಲಿದ್ದಾರೆ 10ಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯತ್ ಸದಸ್ಯರು. ಜೆಡಿಎಸ್ ವಿರುದ್ಧ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ಕಾಂಗ್ರೆಸ್ ಸದಸ್ಯರು. ಹಾಸನದ ಅರಸೀಕೆರೆಯಲ್ಲಿ ನಡೆದಂತ ಕೈ ಕಾರ್ಯಕ್ರಮದಲ್ಲಿ ದಾಳವನ್ನ ಉರುಳಿಸಲಿದ್ದಾರೆ ಮಂಜು. ಬಹುತೇಕ ಕಾಂಗ್ರೆಸ್ ನಾಯಕರು ಎ ಮಂಜುಗೆ ಸಪೋರ್ಟ್ ಮಾಡುವಂತಹ ಸೂಚನೆ ಇದೆ. ನಿನ್ನೆ ಯಡಿಯೂರಪ್ಪ ನಿವಾಸದಲ್ಲಿ ಮಾಜಿ ಸಚಿವ ಎ ಮಂಜು ಕಾಣಿಸ್ಕೊಂಡಿದ್ರು. ಅದಕ್ಕೂ ಮುನ್ನ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅವರು ಭೇಟಿ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ಎ ಮಂಜು ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ವಿಚಾರ ಇಲ್ಲಿ ಕಾಂಗ್ರೆಸ್ಗೆ ಜೊತೆಗೆ ಜೆಡಿಎಸ್ಗೆ ಆತಂಕಕಾರಿ ವಿಚಾರ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರೇ ಇದೀಗ ಎ ಮಂಜುಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಅಷ್ಟು ಸುಲಭವಲ್ಲ ಅನ್ನುವಂಥದ್ದು ಈ ಒಂದು ಡೆವಲಪ್ಮೆಂಟ್ ಇಂದ ಗೋಚರಿಸ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಹಾಸನವೂ ಸಹ. ಒಂದು ಕಡೆ ಎ ಮಂಜು ಅವರು ಬಿಜೆಪಿ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಾಯಕರು ಎ ಮಂಜುಗೆ ಸಪೋರ್ಟ್ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಪ್ರಕಾಶ್. ಶಿವಶಂಕರ್, ಹಾಸನದಲ್ಲಿ ಈಗಾಗಲೇ ಏನು ಎ ಮಂಜೂರವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವ ಮಾಹಿತಿ ಕನ್ಫರ್ಮ್ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಗರಿಗೆದರುವಂತದ್ದು ರಾಜಕೀಯ ಬೆಳವಣಿಗೆ. ಹಾಗಾಗಿ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕೂಡ 16 ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ನ ಸದಸ್ಯರುಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ಅದೇ ಪಕ್ಷಕ್ಕೆ ಸೇರಿದವರು. ನಿನ್ನೆ ಏನು ಅರಸೀಕೆರೆ ಕಾರ್ಯಕ್ರಮದಲ್ಲಿ ನಡೆದಂತಹ ಸಭೆಯಲ್ಲಿ ಈಗಾಗಲೇ ಬಹಿರಂಗವಾಗಿ ಜೆಡಿಎಸ್ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ಮೇಲ್ಮಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದ್ರೂ ಕೂಡ ನಮ್ಮನ್ನ ಇಲ್ಲಿ ಜೆಡಿಎಸ್ ನವರು ಯಾವುದೇ ಇದಕ್ಕೂ ಕೂಡ ನಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ರೆ, ಮತ್ತೆ ಯಾವುದೇ ಸಿಎಂ ಕಾರ್ಯಕ್ರಮ ಆಗಿರ್ಬೋದು, ಮತ್ತೊಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದಕ್ಕೂ ಕೂಡ ನಮ್ಮನ್ನು ಕರೀತಲ್ಲ. ನಾವು ಹೇಗೆ ಅವ್ರಿಗೆ ಸಪೋರ್ಟ್ ಮಾಡುವುದು ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಶ್ವೇತಾ ದೇವರಾಜು ಮಾಡಿರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಏನು 16 ಜನ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಅದರಲ್ಲಿ 10ಕ್ಕೂ ಹೆಚ್ಚು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗಾಗಲೇ ಎ ಮಂಜೂರ್ ಅವರ ಏನು ಒಂದ್ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೆಲವು ಮುಖಂಡರುಗಳ ಅಭಿಪ್ರಾಯ ಏನಂತಂದ್ರೆ, ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ರೆ, ಆದ್ರೆ ಮತದಾರರು ಕಾಂಗ್ರೆಸ್ನ ಕಾರ್ಯಕರ್ತರು ಯಾವುದಕ್ಕೆ ವೋಟ್ ಮಾಡ್ತಾರೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಹೇಳಲಿಕ್ಕೆ ಅಸಹಾಯಕರಾಗಿದ್ದು ತಮ್ಮ ಅಳಲನ್ನು ಕೂಡ ಕೆಲವೊಂದು ಮಾಹಿತಿ ಕೂಡ ಹಂಚ್ಕೊಂಡಿರುವಂತದ್ದು. ಒಟ್ಟಾರೆ ಎ ಮಂಜು ಸ್ಪರ್ಧೆ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಎ ಮಂಜು ಅವರ ನಡುವೆ ಒಂದ್ ರೀತಿ ಹಣಾಹಣಿ ಏರ್ಪಡುತ್ತೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳ್ಬರ್ತಾ ಇರುವಂತದ್ದು ಶಿವಶಂಕರ್. ಓಕೆ ಪ್ರಕಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.